ಅಲ್ಲಿರುವ ಎಲ್ಲ ಮಕ್ಕಳು, ಎಲ್ಲ ಸಿಬ್ಬಂದಿ ವರ್ಗ, ಟೀಚರ್ಸ್ ಎಲ್ಲರಿಗೂ ಊಟ ಇರಲಿ, ತಿಂಡಿ ಇರಲಿ, ಅಲ್ಲೇ ಅಡುಗೆ ಮಾಡ್ತಾರೆ. ಆಮೇಲೆ ಅದೆಲ್ಲವೂ ಸಾವಯವ. ಈಗ ಶಿವಾನಂದ ಸರ್ ಅವರ ಚಿಂತನೆಗಳು, ಆಲೋಚನೆಗಳು, ಅವರ ಒಂದು ಹೇಗೆ ಬದುಕು, ಓಕೆ, ಅವೆಲ್ಲವೂ ನಮಗೆ ಹೌದಲ್ವ, ಸರಿಯಾದು, ಹೀಗೆ ಬದುಕಿದ್ರೆ ಹೀಗೆ ಬದುಕಬೇಕಂತ ಅನಿಸ್ತು. ಆದ್ದರಿಂದ ಕಲಿಯೋದಾದರೆ ಹೇಗೆ ಕಲಿಬೇಕು ಅನ್ನೋದು ಅಲ್ಲಿ ಗೊತ್ತಾಯಿತು. ಆದ್ದರಿಂದ ಬಹುಶಃ ಇಷ್ಟು ವರ್ಷ ನಾವು ಜೊತೆಗೆ ಸಾಕ್ತಾ ಇದ್ದೀವಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್, ಭಾಳ ವಿಶೇಷವಾದ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ, ಇದ್ರ ಬಗ್ಗೆ ಹೇಳಿ ಸರ್. ಓಕೆ, ಇದು ಬಿಳಿಶಿವಾಲೆ ಗ್ರಾಮ ಅಂತ ಏನು ಹೇಳಿದ್ವಲ್ಲ, ಅಲ್ಲಿನೇ ಇರುವಂತಹ ಒಂದು ಎಲ್ಜಿ ಲೇಕ್ ಡ್ಯೂ ಅಂತ ಹೇಳಿ ಗೇಟೆಡ್ ಕಮ್ಯುನಿಟಿ ಅಂತ ನಾವೀಗ ಕರಿತಾ ಇದ್ದೀವಿ. ಆ ಒಂದು ಆವರಣದಲ್ಲಿ ನಾವಿದ್ದೀವಿ ಈಗ. ಇದು ಎರಡು ರೀತಿಯಲ್ಲಿ ನಮಗೆ ಸಂಬಂಧ. ಒಂದು, ನಮ್ಮ ಧ್ವನಿ ಟ್ರಸ್ಟಿನ ಆಫೀಸು ಇದೇ ಬಿಲ್ಡಿಂಗ್ನಲ್ಲಿ ಇದೆ, ಹೋಗೋಣ ಈಗ. ಎರಡನೇದ್ದು, ನನ್ನ ಮಗಳು ವಚನಶ್ರೀ 8ನೇ ತರಗತಿಯಿಂದ ಮುಂದೆ 13ನೇ ತರಗತಿ ಅಂತ ನಾವೇನು ಹೇಳ್ತೀವಿ, ಅಲ್ಲಿವರೆಗೂ ಓದಿದ ಶಾಲೆಯ ಕಟ್ಟಡ ಕೂಡ ಇಲ್ಲೇ ಇದೆ. ಅದು ಕ್ರಿಯೇಟಿವ್ ಸ್ಕೂಲ್. ಏನದಕ್ಕೆ ಸರ್ ಕ್ರಿಯೇಟಿವ್ ಸ್ಕೂಲ್ ಅಂತ ಇಟ್ಟಿದ್ದಾರೆ? ಅಂದರೆ ಈ ಕಲಿಯೋದು ಮತ್ತು ಕಲಿಸೋದು ಇದೆ ಅಲ್ವಾ, ಅದು ಒಂದು ಯಾಂತ್ರಿಕ ಕ್ರಿಯೆ ಅಲ್ಲ, ಅದು ಒಂದು ಸೃಜನಶೀಲವಾದ ಕ್ರಿಯೆ. ಕಲಿಸೋದು ಕೂಡ ಒಂದು ಸೃಜನಾತ್ಮಕ ಕ್ರಿಯೆ, ಕಲಿಯೋದು ಕೂಡ. ಅದರಿಂದ ಕ್ರಿಯೇಟಿವ್ ಅನ್ನೋ ಒಂದು ಹೆಸರು ಅವರು ಇಟ್ಕೊಂಡಿದ್ದಾರೆ. ಎರಡನೇದ್ದು, ಅವರು ಅದನ್ನು ಯಾವುದನ್ನು ನಾವು ಸರ್ವಾಂಗೀಣ ಶಿಕ್ಷಣ ಅಂತೀವಿ. ಅಂದರೆ ಹೋಲಿಸ್ಟಿಕ್ ಎಜುಕೇಷನ್, ದೇಹ, ಮನಸ್ಸು, ಬುದ್ಧಿ, ಚೈತನ್ಯ ಎಲ್ಲದಕ್ಕೂ ಆಹಾರ ಕೊಡಬೇಕು ಅಂಥ ಒಂದು ಉದ್ದೇಶ, ಪರಿಕಲ್ಪನೆ ಇಟ್ಕೊಂಡು ಅವರು ನಡೆಸ್ತಾ ಇದ್ದಾರೆ ಈಗಲೂ ಕೂಡ. ಅದನ್ನು ಕೂಡ ನಾವು ಅಲ್ಲಿ ನೋಡಿದ್ದೀವಿ. ಓಕೆ, ಈಗ ಒಂದು 5 ವರ್ಷದ ಹಿಂದೆ ಕಾಣುತ್ತೆ, ಈ ಶಾಲೆಯಲ್ಲಿ ಈಗ ಪ್ರಾಥಮಿಕ ಶಾಲೆ ಅಲ್ಲಿವರೆಗೂ ಇದೆ, 4ನೇ ತರಗತಿವರೆಗೂ ಇರ್ತಾರೆ ಕಾಣುತ್ತೆ ಮಕ್ಕಳು. ಮುಂದಿನ ಎಲ್ಲ ಮಕ್ಕಳು ಇದೇ ಶಾಲೆಗೆ ಎಲ್ಲ ಮಕ್ಕಳು. ಇನ್ನೊಂದು ದೊಡ್ಡ ಕ್ಯಾಂಪಸ್ ಮಾಡಿದ್ದಾರೆ ದೊಡ್ಡಬಳ್ಳಾಪುರದ ಹತ್ತಿರ, ಸ್ವಲ್ಪ ಒಳಗಡೆ ಹೋಗಬೇಕು. ಮತ್ತು ಅವರು ಕೂಡ ಒಂದು ರೀತಿ ಕಾಡು, ಕುರುಚಲ ಕಾಡು ಅಂಥಲ್ಲಿ ಒಂದು 40 ಎಕರೆ ಬಯಲು ಸುತ್ತಲೂ ದೊಡ್ಡದಿದೆ. ಒಂದು 40 ಎಕರೆ ಜಮೀನಿನಲ್ಲಿ ಯಾವುದು 5ರಿಂದ ಆ ಕಡೆಯ ತರಗತಿಗಳನ್ನ ನಡೆಸ್ತಾ ಇದ್ದಾರೆ. ಇದೇ ಕಟ್ಟಡ ಆಗಲಿ ಅಥವಾ ಅಲ್ಲಿದಾಗಲಿ, ಯಾವುದನ್ನು ನಾವು ಸುಡಲಾರದ ಇಟ್ಟಿಗೆ ಅಂತ ಕರಿತೀವಿ, ಅನ್ಬೇಕ್ಡ್ ಬ್ರಿಕ್ಸ್, ಅದನ್ನು ಬಳಸಿ ಬಹಳ ಅತ್ಯುತ್ತಮ ರೀತಿಯ ವಿನ್ಯಾಸ ಮಾಡಿಕೊಂಡಿದ್ದಾರೆ. ಅಲ್ಲಿ ಎಲ್ಲ ಮಕ್ಕಳು ಕಲಿತಾ ಇದ್ದಾರೆ. ನಾನು ಹೇಳಿದೆ, ಇದೊಂದು ಈ ಸರ್ವಾಂಗೀಣದಲ್ಲಿ ಅನೇಕ ವಿವರಣೆ ಕೊಡ್ಬೋದು. ಅದರಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅಲ್ಲಿರುವ ಎಲ್ಲ ಮಕ್ಕಳು, ಎಲ್ಲ ಸಿಬ್ಬಂದಿ ವರ್ಗ, ಟೀಚರ್ಸ್ ಎಲ್ಲರಿಗೂ ಊಟ ಇರಲಿ, ತಿಂಡಿ ಇರಲಿ, ಅಲ್ಲೇ ಅಡುಗೆ ಮಾಡ್ತಾರೆ. ಆಮೇಲೆ ಅದೆಲ್ಲವೂ ಸಾವಯವ ಕೃಷಿಯಿಂದ ಬಂದಿರುವ ಆಹಾರ ಪದಾರ್ಥ. ಯಾಕೆಂದರೆ ನಾವು ಸರ್ವಾಂಗೀಣ ಅಂದಾಗ ದೇಹ ಸರಿ ಇರಬೇಕು, ಆರೋಗ್ಯಪೂರ್ಣವಾಗಿರಬೇಕು. ಮತ್ತು ಆ ದೇಹ ಸರಿ ಇರಬೇಕು ಅಂತಂದರೆ ಸರಿಯಾದ ಆಹಾರ ಒಳಗೆ ಹೋಗಬೇಕು. ಓಕೆ, ಸರಿಯಾದ ಆಹಾರ ಈಗಿನ ಕಾಲದಲ್ಲಿ ನಿಜವಾದ ರೀತಿಯ ಒಂದು ಸಾವಯವ ಕೃಷಿಯಲ್ಲಿ ಬೆಳೆದಿರೋ ಆಹಾರ, ಅದು ಹಣ್ಣು ಹಂಪಲದಿಂದ ಹಿಡಿದು ಎಲ್ಲದು ಪ್ರತಿಯೊಂದು ಒಳಗೆ ಹೋದರೆ ಮನಸ್ಸಾಗುತ್ತೆ ಅದೇ ಮುಂದೆ. ಓಕೆ, ಶುದ್ಧ ಆಹಾರ, ಶುದ್ಧ ಮನಸ್ಸು, ಶುದ್ಧ ಬುದ್ಧಿ. ಸುಬುದ್ಧರಾಗಬೇಕು ಅಂದರೆ ಆಹಾರಕ್ಕೂ ಅದಕ್ಕೂ ಸಂಬಂಧ ಇರುತ್ತೆ. ಆ ತತ್ವ ಅವರು ನಿಜಕ್ಕೂ ಅನುಷ್ಠಾನ ತರ್ತಾರೆ. ಇವೆಲ್ಲ ದೊಡ್ಡ ಸವಾಲುಗಳು, ಬಟ್ ಭಾಳ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಎದುರಿಸ್ತಾ ಇದ್ದಾರೆ. ಬಟ್ ಎಲ್ಲ ಸ್ಕೂಲು ಭಾಳ ವಿಶೇಷವಾಗಿ ಹುಡುಕಿದೆ ನೀವು. ಧಾರವಾಡದಲ್ಲಿ ಬಾಲ ಬಳಗ ಇರ್ಬೋದು, ಇಲ್ಲಿ ಈ ಸ್ಕೂಲ್ ಇರ್ಬೋದು, ಅಥವಾ ಈಗ ಓದ್ತಕ್ಕಂಥ ಕಾಲೇಜ್ಗಳು ಇರ್ಬೋದು. ಅಂದರೆ ನಾವೆಲ್ಲ ಏನು ಮಾಡ್ತೀವಿ ಸರ್, ಹಂಗೆ ಕಾಮನ್ ಅದು ವೀಕ್ಷಕರಾಗಿರ್ಬೋದು, ನಾವು ಕಟ್ಟಡ ನೋಡ್ತೀವಿ, ಆ ಫೀಸ್ ನೋಡ್ತೀವಿ. ನಮಗೆಲ್ಲ ಏನು ಭಾವನೆ ಅಂದರೆ ದೊಡ್ಡ ಫೀಸ್ ಇದ್ದರೆ ಒಳ್ಳೆ ಸ್ಕೂಲು ಅಥವಾ ಒಳ್ಳೆ ಕಾಲೇಜು ಅಂತ ಅನ್ಕೋತೀವಿ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದೇ ನಿಜವಾದ ಶಿಕ್ಷಣ ಆಗಬೇಕಾದ್ರೆ ನೀವು ಮರದ ಕೆಳಗೂ ಕಲಿಸ್ಬೋದು, ಏನೂ ತೊಂದರೆ ಇಲ್ಲ. ಓಕೆ, ಒಂದು ಕೆರೆ ದಂಡೆ ಮೇಲೆ ಕೂತ್ಕೊಂಡು ಕಲಿಸ್ಬೋದು. ಅತಿ ದೊಡ್ಡ ಕಟ್ಟಡ ಇರಬೇಕಂತನೂ ಇಲ್ಲ. ಸರಳವಾದ ರೀತಿಯ ಮಕ್ಕಳ ಆರೋಗ್ಯಕ್ಕೂ ಮನಸ್ಸಿಗೂ ಒಂದು ಒಳ್ಳೆಯ ಪ್ರಭಾವ ಬೀರುವ ವಿನ್ಯಾಸ ಇರುವ ಕಟ್ಟಡದಲ್ಲಿ ಸುರಕ್ಷತೆ ಇರಬೇಕು. ಅಂಥಲ್ಲಿ
ನಾವು ನೋಡ್ಬೋದು. ಆದರೆ ಕಟ್ಟಡ ನೋಡಿ ನಿರ್ಧಾರ ಮಾಡಬೇಕಿಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮಾಡಬೇಕಿಲ್ಲ. ಕಟ್ಟಡ ಅಗತ್ಯ, ಅದಕ್ಕೆ ಆದರೆ ಅದನ್ನು ಕೂಡ ಒಂದು ವಿವೇಚನೆ ಬಳಸಿ ನಾವು ಮಾಡಬೇಕು. ಯಾಕೆ ಅಂತಂದರೆ ನಮಗೆ ದುಡ್ಡು ಸಾಕಷ್ಟಿದೆ ಬರ್ತದೆ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತಿನ ಯಾವುದು ಒಂದು ಜನಪ್ರಿಯವಾದ ಮೆಟೀರಿಯಲ್ ಇದ್ದಾವೆ, ಕಾಂಕ್ರೀಟ್ ಬಿಲ್ಡಿಂಗನ್ನು ಕಟ್ಟಿದಾಗ ಮತ್ತೆ ಪರಿಸರದಲ್ಲಿ ನಾವು ಉಷ್ಣತೆಯನ್ನು ಹೆಚ್ಚು ಮಾಡ್ತಾ ಇರ್ತೀವಿ. ಮೊದಲಿಗೆ ಜಾಗತಿಕ ಉಷ್ಣತೆ ಹೆಚ್ಚಾಗಿ ಅದರ ಪರಿಣಾಮ ಇಡೀ ಜಗತ್ತು ಅನುಭವಿಸ್ತಾ ಇದೆ, ನಮ್ಮನ್ನು ಸೇರಿಸ್ಕೊಂಡು. ಅದನ್ನು ಸ್ವಲ್ಪನಾದರೂ ಕಡಿಮೆ ಮಾಡಬೇಕು ಅಂತಂದರೆ ನಾವು ಕಟ್ಟುವ ಕಟ್ಟಡಗಳ ಒಂದು ಸಾಮಗ್ರಿ ಮೆಟೀರಿಯಲ್ ಏನಿರುತ್ತೆ ಅದ್ರ ಬಗ್ಗೆನೂ ಕಾಳಜಿ ತಗೊಳ್ಬೇಕು. ಶಿಕ್ಷಣ ಸಂಸ್ಥೆಗಳು ಮುಖ್ಯವಾಗಿ ಇದನ್ನು ಮಾಡಬೇಕು. ವೈಯಕ್ತಿಕವಾಗಿ ಕೆಲವು ಸಾರಿ ನನಗೂ ನಿಮಗೂ ಆಗಲಿಕ್ಕಿಲ್ಲ, ಆದರೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿಗೆ ಇದು ಸಾಧ್ಯ ಆಗುತ್ತೆ ಮತ್ತು ಮಾಡಬೇಕು. ಆವಾಗ ಅದು ಅಲ್ಲಿ ಕಲಿಯುವ ಚಿಕ್ಕ ಮಕ್ಕಳಿರ್ಬೋದು, ಯುವಕ ಯುವತಿಯರಿರ್ಬೋದು, ಅವರಿಗೆ ಅದು ಒಂದು ಶಿಕ್ಷಣ ಆಗುತ್ತಲ್ವ. ಭಾಳ ಮುಖ್ಯವಾದ ಅಂಶ ಅದು. ಸೊ ನಿಮ್ಮ ಧ್ವನಿ ಬನ್ನಿ ನೋಡೋಣ ಇಲ್ಲಿ. ಓಕೆ, ಹಾಂ, ಧ್ವನಿ ಅಂತ ಯಾಕೆ ಹೆಸರಿಟ್ರಿ ಸರ್? ಹಾಂ, ಭಾಳ ಜನ ಏನು ತಿಳ್ಕೊಂಡ್ಬಿಡ್ತಾರೆ ಅಂದರೆ ತಕ್ಷಣ ಧ್ವನಿ ಅಂದರೆ ಒಂದು ಶಬ್ದ, ಸೌಂಡ್, ಇನ್ನೊಂದು ನಮ್ಮ ಧ್ವನಿ, ವಾಯ್ಸ್, ಹಂಗೆ ತಿಳ್ಕೊಂಡ್ಬಿಡ್ತಾರೆ. ಅದು ಹೌದು, ನಮ್ಮ ಸಾಮಾನ್ಯ ಅರ್ಥಗಳನ್ನು ನಾವು ಕೈ ಬಿಡಬೇಕಾಗಿಲ್ಲ. ಆದರೆ ಇನ್ನೂ ಆಳದಲ್ಲಿ ಧ್ವನಿಗೆ ಬೇರೆ ಬೇರೆ ಅರ್ಥ ಇದ್ದಾವೆ. ಒಂದು ಚೈತನ್ಯ ಅನ್ನೋ ಅರ್ಥ ಇದೆ ಧ್ವನಿಗೆ. ಹೌದಾ? ಭಾಳ ಜನಕ್ಕೆ ಗೊತ್ತಿಲ್ಲ ಅದು. ಅಂತರ್ ಚೈತನ್ಯ ಅಂತ ನಾವೇನು ಕರಿತೀವಿ, ಅಂತಃಶಕ್ತಿ ಅಂತ ಕರಿತೀವಿ, ಆ ಅರ್ಥನೂ ಇದೆ ಧ್ವನಿಗೆ. ಅದು ಒಂದು. ಇನ್ನೊಂದು ಆಳವಾದದ್ದು ಏನು ಅಂತಂದರೆ, ನಾನು ಸಾಹಿತ್ಯದ ವಿದ್ಯಾರ್ಥಿ. ನಮ್ಮ ಸಾಹಿತ್ಯ ಮೀಮಾಂಸೆ, ಅದು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಧ್ವನಿ ಪ್ರಸ್ಥಾನ ಅಂತ ಬರುತ್ತೆ. ಈಗ ರಸಪ್ರಸ್ಥಾನ, ರಸಾನುಭವನೇ ಮುಖ್ಯ ಅಂತ ಹೇಳುವ ಒಂದು ನಮ್ಮ ಮೀಮಾಂಸಕರ ಚಿಂತನೆಗಳು ಅದರಲ್ಲಿ ಆ ಭಾಗದಲ್ಲಿ ಬರ್ತವೆ. ಇನ್ನೊಂದು ಧ್ವನಿ ಪ್ರಸ್ಥಾನ ಅಂದರೆ ಒಂದು ಕಾವ್ಯ ಅಥವಾ ಒಂದು ಸಾಹಿತ್ಯದ ಆತ್ಮ ಯಾವುದು, ಬರೀ ರಸಾನುಭವನ ಅಲ್ಲಲ್ಲ. ಇವರೇನು ಹೇಳ್ತಾರೆ ಧ್ವನಿಯವರು, ಅದ್ರ ಒಳಗೆ ಒಂದು ಅಂತರ್ಧ್ವನಿ ಇರುತ್ತೆ. ಅದು ಒಂದು ಅಂತರ್ಧ್ವನಿ, ಹೇಳಲಾರದೆಯೂ ನಿಮಗೆ ಅನಿಸುತ್ತೆ ಹೃದಯಕ್ಕೆ. ಅದು ಧ್ವನಿ, ಒಂದು ಕಾವ್ಯದ ಧ್ವನಿ ಅಂದರೆ ಸಾಹಿತ್ಯದ ಧ್ವನಿ ಅಂದರೆ ಒಳಗಿನ ಸತ್ವ ಅನ್ನಂಗೆ. ಅದರ ಒಳಗಿನ ಸತ್ವ ನಿಮಗೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಅವ್ರದ್ದು ಒಂದು ಸಿದ್ಧಾಂತ ಇದೆ. ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದರಿಂದ ನಾನು ಅದನ್ನು ಇಟ್ಕೊಂಡಿದ್ದೀನಿ, ಆ ಅರ್ಥದಲ್ಲಿ ಇಟ್ಕೊಂಡಿದ್ದೀನಿ. ಎಷ್ಟು ವರ್ಷ ಆಯಿತು? ಇದು 2001ರಲ್ಲಿ ಇದರ ನೋಂದಣಿ ಆಯಿತು. ಈಗ 25ನೇ ವರ್ಷಕ್ಕೆ ಬಂದಿದೆ. 25 ವರ್ಷಕ್ಕೆ ಬಂದಿದೆ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ, ಮಾನವ ಸಂಸ್ಕೃತಿ ನಿರ್ಮಾಣಕ್ಕಾಗಿ ಶಿಕ್ಷಣ, ಮಾನವ ಸಂಸ್ಕೃತಿ ನಿರ್ಮಾಣಕ್ಕಾಗಿ ಶಿಕ್ಷಣ. ಅಂದರೆ ಶಿಕ್ಷಣ ಯಾಕೆ ಇರಬೇಕು ಅಂತ ಮಾನವ ಸಂಸ್ಕೃತಿ ಅನ್ನೋದು ಮುಖ್ಯ. ಶಿಕ್ಷಣ ಮಾನವ ಸಂಸ್ಕೃತಿ ಮುಖ್ಯವಾಗಿ ಅಂದರೆ ಓದು ಬರಹ ಅಷ್ಟೇ ಅಲ್ಲ. ಆ ಓದು ಬರಹನಾದರೆ ಅದಕ್ಕೆ ಬೇಕು ಒಂದು ಸಂಸ್ಕೃತಿ. ಯಾವ ಸಂಸ್ಕೃತಿ? ಮಾನವ ಸಂಸ್ಕೃತಿ. ಅದು ಇದು ಧಾರವಾಡದಲ್ಲಿದ್ದಾಗ ಬರೆಸಿದ ಬೋರ್ಡು ಹೆಂಗೆ ಇಟ್ಕೊಂಡಿದ್ದೀವಿ. ಬನ್ನಿ, ನಾವು ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ಒಳಗೆ ಬಂದಿದ್ದೀವಿ. ಏನೇನು ಸಂಪನ್ಮೂಲ ಇದ್ದಾವೆ, ಯಾವ ಥರದ ಸಂಪನ್ಮೂಲಗಳಿದ್ದಾವೆ ಮತ್ತು ಆ ಸಂಪನ್ಮೂಲಗಳು ಯಾಕೆ ಇವತ್ತು ನಮಗೆ ಅಗತ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇಲ್ಲಿ ಮುಖ್ಯವಾಗಿ ಕನ್ನಡ ಭಾಷೆ, ಸಾಹಿತ್ಯ, ಇತಿಹಾಸ, ಸಂಸ್ಕೃತಿ ಅನ್ನು ನಾವು ಹೆಚ್ಚು ಆ ವಿಷಯಗಳನ್ನೇ ಹೆಚ್ಚು ಗಮನಿಸ್ತಾ ಇರ್ತೀವಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ ಅಂತಂದರೆ, ಈ ಥರದ್ದನ್ನು ನೀವು ನೋಡಿರ್ತೀರ. ಇವಕ್ಕೆ ಸ್ಮಾರಕ ಶಿಲೆಗಳು ಅಂತ ಕರಿತೀವಿ ಒಟ್ಟಾರೆ. ಇಲ್ಲೇನೋ ಒಂದು 5-6 ನೀವು ನೋಡ್ತಾ ಇದ್ದೀರಿ. ಸ್ಮಾರಕ ಅಂದರೆ ಒಂದು ನೆನಪು, ಸ್ಮರಣೆ, ಯಾವುದೋ ಒಂದು ನೆನಪಿಗೋಸ್ಕರ ನಿಲ್ಲಿಸಿರುವ ಒಂದು ಶಿಲೆ, ಅದರಿಂದ ಸ್ಮಾರಕ ಶಿಲೆಗಳು ಅಂತ ಕರಿತೀವಿ. ಹಾಗೆ ಸುಮ್ಮನೆ ಹೇಳಬೇಕು ಅಂದರೆ ಇದು ಒಂದು ಒಕ್ಕೈ ಕಲ್ಲು ಅಂತ
ಇಲ್ಲಿ ಒಂದು ಕೈ ನೋಡು, ಇದು ಮೂಲತಃ ಮಾಸ್ತಿ ಕಲ್ಲಿನ ಒಂದು ರೂಪ. ಮಹಾಸತಿ ಆಗೋದು, ಹಿಂದೆ ಸತಿ ಆಗೋದು ಅಂತ ಇತ್ತು. ಗಂಡ ಯುದ್ಧ ಭೂಮಿಯಲ್ಲಿ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ತೀರ್ಕೊಂಡಾಗ ಅವನ ಜೊತೆಗೇನೆ ಅವಳು ಕೂಡ ಚಿತೆಯಲ್ಲಿ ತನ್ನ ಪ್ರಾಣ ತ್ಯಾಗ ಮಾಡೋದು, ಅಥವಾ ಹೂಳುವ ಸಂಸ್ಕೃತಿ ಅಥವಾ ಸಂಪ್ರದಾಯ ಇದ್ದರೆ ಅವಳನ್ನು ಕೂಡ ಗಂಡನ ಶವದ ಜೊತೆಗೆ ಅವಳನ್ನು ಹೂಗಿದು ಬಿಡ್ತಿದ್ರು. ಆನಂತರ ಅವಳ ನೆನಪಿಗೆ ಒಂದು ಶಿಲೆಯನ್ನು ನಿಲ್ಲಿಸ್ತಿದ್ರು. ಇದು ಒಂದು ರೀತಿ, ಇದು ಕೂಡ ಒಂದು ರೀತಿಯ ಸ್ಮಾರಕ ಶಿಲೆ ಇಲ್ಲಿದೆ ನೋಡಿ. ಹಾಗೆ ಇದೊಂದು ವೀರ್ಗಲ್ಲು, ಇದು ಒಂದು ಆತ್ಮಬಲಿ ಕಲ್ಲು, ಇದು ಒಂದು ಜೈನರ ನಿಷಿದಿ ಕಲ್ಲು. ಸಲ್ಲೇಖನ ವೃತ ಹಿಡಿದು ಅವರು ಪ್ರಾಣ ತ್ಯಾಗ ಮಾಡಿರ್ತಾರೆ. ಆಮೇಲೆ ಇದು ನೀವು ನೋಡಿರ್ಬೋದು ಇಲ್ಲಿ, ಇದು ಒಂದು ಗಂಗರಾಜ್ಯದ ಲಾಂಛನ, ಗಂಗರ ಲಾಂಛನ, ರಾಜ ಲಾಂಛನ. ಇದು ವಿಜಯನಗರದವರು, ಇವನ್ ಬಾದಾಮಿ ಚಾಲುಕ್ಯರು ಕೂಡ ಇದನ್ನ ಇಟ್ಕೊಂಡಿದ್ರು. ವರಾಹ ದ ಚಿಹ್ನೆ ಅದು ಅವರ ಲಾಂಛನ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಬೇಕಿದ್ರೆ ಇಲ್ಲಿ ನೋಡಿ ಕೆಲವು ತಾಳೆಗರಿಗಳಿದ್ದಾವೆ. ಸುಮ್ಮನೆ ಒಂದನ್ನು ಮಾತ್ರ ಬಿಚ್ಚಿ ತೋರಿಸ್ತೀನಿ. ಹೇಗೆ ನೀವು ಶೇಖರಣೆ ಮಾಡಿದ್ದೀರಿ? ಅದು ದೊಡ್ಡ ಕಥೆ ಇದೆ, ಹೇಳ್ತೀನಿ. ಸುಮ್ಮನೆ ನೋಡಿ ಬೇಕಿದ್ರೆ. ಇದರಲ್ಲಿ ಎಷ್ಟು ಸುಂದರವಾದ ಕೈ ಬರಹಗಳಿದ್ದಾವೆ, ನೋಡೋಕ್ಕಾಗತ್ತಾ? ತಾಳೆ ಗರಿಗಳ ಮೇಲೆ ಇದು ಒಂದು ಶರಣಚರಿತಾಮೃತ ಅಂತೇಳಿ ಒಂದು ಗ್ರಂಥ. ಕನ್ನಡ? ಹಳೆಗನ್ನಡ. ಹಳೆಗನ್ನಡ. ಸರಿನಾ? ಇದು ಆಮೇಲೆ ಈ ರೀತಿಯ ಈ ಸಿಂಧು ಸಂಸ್ಕೃತಿಯ ಲಾಂಛನಗಳಿವೆಲ್ಲ ನೀವು ನೋಡಿರ್ತೀರ, ಪುಸ್ತಕದಲ್ಲಿ ನೋಡಿರ್ತೀರ. ಇವುಗಳನ್ನ ನಾವು ಇಲ್ಲಿ ಪುನರ್ ಸೃಷ್ಟಿ ಮಾಡಿರೋದು ಅಷ್ಟೇ. ಇವೆಲ್ಲ ಯಾತಕ್ಕೆ ಅಂತಂದರೆ, ಆಮೇಲೆ ಇಲ್ಲಿ ನೋಡಿ ನಾಣ್ಯಗಳು, ಬೇರೆ ಬೇರೆ ಕಾಲದ ನಾಣ್ಯಗಳು, ಚಿನ್ನ, ಬೆಳ್ಳಿ. ಇವು ನಿಮಗೆ ನೋಡಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಇದು ಯಾವುದೋ ಹಿಂದಿನ ಕಾಲಕ್ಕೆ ಸಂಬಂಧ ಇದೆ. ಹಿಂದಿನ ಕಾಲ ಅಂದರೆ ಅದು ನಮ್ಮ ಇತಿಹಾಸ. ಅಂದರೆ ಇತಿಹಾಸವನ್ನು ನಾವು ಮಕ್ಕಳಿಗೆ ಬಹಳ ಬಹಳ ಕ್ರಿಯೇಟಿವ್ ಆಗಿಯೇ ಕಲಿಸ್ಬೋದು. ಅದು ಒಂದು ರೀತಿ ಅನುಭವಕ್ಕೆ ಬರೋ ಹಾಗೆ ಇತಿಹಾಸವನ್ನು ಕಲಿಸ್ಬೋದು. ಇಲ್ಲವರು ಇತಿಹಾಸ ಕಲಿಕೆ ಅಂತಂದರೆ ಮಕ್ಕಳಿಗೆ ಒಂಥರ ಭಾಳ ಬೇಸರ ಆಗುತ್ತೆ. ಎಲ್ಲ ಇತಿಹಾಸಗಳು ಇಸ್ವಿಗಳನ್ನು ನೆನಪಿಟ್ಕೋಬೇಕು, ಎಷ್ಟಂತ ನೆನಪಿಟ್ಕೋಬೇಕು, ಇತಿಹಾಸ ಒಂದ್ಕೊಂದು ಸಂಬಂಧನೇ ಇಲ್ಲ ಅಂತ. ಯಾಕೆಂದರೆ ಕಲಿಸುವ ರೀತಿ ಹಾಗಾಗಿದೆ ಹೊರತು ಹಾಗೆ ಕಲಿಸ್ಬೇಕು ಅಂತ ನೇಮ ಇಲ್ಲ. ನೀವು ಬಹಳ ಬಹಳ ಕ್ರಿಯೇಟಿವ್ ಆಗಿಯೇ ಕಲಿಸ್ಬೋದು ಈ ಥರದ ಸಂಪನ್ಮೂಲಗಳನ್ನು ಬಳಸ್ಕೊಂಡು. ಈ ಥರದ ವಸ್ತುಗಳು ನಮ್ಮ ಹಳ್ಳಿಗಳಲ್ಲೇ ಊರುಗಳಲ್ಲಿದ್ದಾಗ ಅದನ್ನೇ ಬಳಸ್ಕೊಂಡು ಮೊಟ್ಟ ಮೊದಲಿಗೆ ಅಲ್ಲಿನ ಇತಿಹಾಸ ಕಲಿಸೋಕೆ ಶುರು ಮಾಡೋಣ. ಅಲ್ಲಿಂದ ಶುರುವಾಗೋಣ. ಮುಂದೆ ನಾವು ಬೇಕಾದರೆ ದೆಲ್ಲಿಯ ಸುಲ್ತಾನರ ಇತಿಹಾಸನೂ ಕಲಿಯೋಣ, ವಾಷಿಂಗ್ಟನ್ನಿನ ಇತಿಹಾಸನೂ ಕಲಿಯೋಣ, ಅಮೇರಿಕದ್ದು ಎಲ್ಲದೂ ಕಲಿಯೋಣ, ಕಲಿಬಾರದು ಅಂತಲ್ಲ. ಆದರೆ ಕಲಿಯೋದಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿರುವ ಒಂದು ಅಪ್ರೋಚ್ ಅಂತ ಕರಿತೀವಿ, ಒಂದು ಇದೆ. ಅದನ್ನು ನಮ್ಮ ಟೀಚರ್ಸ್ಗಳಿಗೆ ಇಲ್ಲಿ ಟ್ರೈನಿಂಗ್ ನಡೀತದೆ. ಆ ಸಂದರ್ಭದಲ್ಲಿ ಇವನ್ನೆಲ್ಲ ಬಳಸ್ಕೊಳ್ತೀವಿ. ಇದು ಒಂದಾಯಿತು. ಆಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇವೆಲ್ಲ ಮಕ್ಕಳಿಗೆ ನಮ್ಮ ಯೋಜನೆಗಳ ಮೂಲಕ ಮಕ್ಕಳು ಮತ್ತು ಶಿಕ್ಷಕರಿಗೆ ಹೋಗ್ತಾ ಇರುವ ಬೇರೆ ಬೇರೆ ರೀತಿಯ ಕಲಿಕೆಗೆ ಸಹಾಯ ಮಾಡುವ ಸಂಪನ್ಮೂಲಗಳು. ಈ ಉದಾಹರಣೆಗೆ ನೋಡಿ, ಇದು ಸುಂದರ್ಬನ. ಇದನ್ನು ಸುಮಾರು 13ರಿಂದ 15ನೇ ವಯಸ್ಸಿನ ಮಕ್ಕಳು ಕೂಡ ಇದನ್ನು ಬಳಸ್ತಾರೆ. ಅವರು ಬಳಸಲಿ ಅಂತಲೇ ನಾವು ಇದನ್ನು ವಿನ್ಯಾಸಗೊಳಿಸಿದ್ದು. ಇಲ್ಲಿ ನೋಡಿ, ಇದೊಂದು ಸಣ್ಣ ಚಟುವಟಿಕೆ ಇರುತ್ತೆ. ಬುದ್ಧಿ ಕಣ್ಣು ಚುರುಕು ಅಂತೀವಿ, ನಿಜ ಹೇಳ್ಬೇಕಂದ್ರೆ ಬುದ್ಧಿ ಚುರುಕು ಆಗುತ್ತೆ ಈ ಚಟುವಟಿಕೆ ಈ ಥರದ್ದು ಮಾಡ್ತಾ ಹೋದರೆ. ಆಮೇಲೆ ಕಣ್ವಿಯವರ ಬಗ್ಗೆ ಒಂದೆರಡು ಕವನ ಕೊಡಬೇಕಾದ ಅಗತ್ಯ ಇತ್ತು ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ. ಆಮೇಲೆ ಅವರ ಈ ಹಾಡುಗಳನ್ನ ಹಾಡಿದ್ದು ವಿಡಿಯೋ ಇರ್ತದೆ, ಸ್ಕ್ಯಾನ್ ಮಾಡಿದರೆ ಅದನ್ನು ಮಕ್ಕಳು ಕೇಳಿಸ್ಕೊಳ್ತಾರೆ. ಆಮೇಲೆ ಈ ರೀತಿ ಒಂದಿಷ್ಟು ಕಥೆ ಆಧರಿಸಿ ಕೆಲವು ಚಟುವಟಿಕೆಗಳಿರ್ತವೆ. ಬಹಳ ಬಹಳ ಇಷ್ಟಪಟ್ಟು ಕಥೆ ಓದಿ ಈ ಚಟುವಟಿಕೆಗಳನ್ನ ಮಕ್ಕಳು ಮಾಡ್ತಾರೆ. ಒಂದು ರೀತಿ ಸರಳ ಅನಿಸುತ್ತೆ. ಬಟ್ ಈ ಚಿತ್ರ ಪಜಲ್ ನೋಡಿ ಇಲ್ಲಿ ಬರಿಬೇಕಾದದ್ದು ಇರ್ತದೆ. ಅಂದರೆ ಬರವಣಿಗೆಯನ್ನು ರೂಢಿಸ್ಕೊಳ್ಳೋಕೆ ಈ ರೀತಿಯ ಸಂಪನ್ಮೂಲಗಳು ಸಹಾಯ ಮಾಡ್ತವೆ. ಹೀಗೆ ಬೇರೆ ಬೇರೆ ವಯಸ್ಸಿಗೆ ತಕ್ಕ ಹಾಗೆ ಇದು ದೊಡ್ಡ ಹೈಸ್ಕೂಲ್ ಮಕ್ಕಳು, ಸಣ್ಣ ಮಕ್ಕಳಿಗೂ ಸಹಿತ ನಾವು ಇಲ್ಲಿ ಮಾಡಿದ್ದೀವಿ. ಓಕೆ, ಇಲ್ಲಿ 6, 8 ಇಲ್ಲಿದೆ ನೋಡಿ. ಇದು ಒಂದು ಸುಂದರ್ಬನ ನೋಡಿ, ನೀವೇ ನೋಡಿ.
ಗೊತ್ತಾಗುತ್ತೆ. ಆ ಆಟಗಳ ಮೂಲಕ ಅವ್ರು ಕಲಿತಾ ಹೋಗ್ತಾರೆ. ಚಟುವಟಿಕೆ ಮೂಲಕ ಬೇರೆ ಬೇರೆ ಗಣಿತ ಇರ್ಬೋದು, ಭಾಷೆ, ಚಿತ್ರಕಲೆ ಅದನ್ನೆಲ್ಲ ಕಲಿತಾ ಹೋಗ್ತಾರೆ. ಆ ರೀತಿ ಭಾಷೆ ಕಲಿಕೆಗೆ ಇರ್ಬೋದು. ಆಮೇಲೆ ಇಲ್ಲಿ ನೋಡಿ, ಒಂದು ಕಥೆ, ಇದು ಮೂಲತಃ ಜಾನಪದ ಕಥೆಯನ್ನು ನಾವು ಮಕ್ಕಳಿಗೆ ಈ ಥರ ಚಿತ್ರಪಟದ ಮೂಲಕ ಕೊಡ್ತಾ ಹೋಗ್ತೀವಿ. ನೋಡಿ ಎಷ್ಟು ಸುಂದರವಾದ ಚಿತ್ರಗಳು, ಅಲ್ಲಿ ಇಷ್ಟೇ ಕಥೆ ಇರುತ್ತೆ. ಇದನ್ನು ಚಿತ್ರ ನೋಡ್ತಾ ಒಂದು ಒಳ್ಳೆಯ ಪಠ್ಯವನ್ನು ಓದ್ತಾ ಅರ್ಥ ಮಾಡ್ಕೊಳ್ತಾ ಒಟ್ಟಾರೆ ಅವರಿಗೆ ಭಾಷೆಯ ಗ್ರಹಿಕೆ, ಕಲಿಕೆ ಆಗೋದಕ್ಕೆ ಈ ರೀತಿ ಆಕರ್ಷಕ ಮತ್ತು ಅರ್ಥಪೂರ್ಣವಾದ ಸಂಪನ್ಮೂಲಗಳ ಅಗತ್ಯ ಇದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲ, ನನಗೆ ಮೂಲ ಪ್ರಶ್ನೆ ಏನಂದರೆ, ಹಾಂ, ಈ ಶಿಕ್ಷಣ ವ್ಯವಸ್ಥೆಗೆ ಈ ನಿಮ್ಮ ಧ್ವನಿ ಹೇಗೆ ಪೂರಕವಾಗಿ ಕೆಲಸ ಮಾಡ್ತಿದೆ? ನಿಜ ಹೇಳ್ಬೇಕಂದ್ರೆ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇಲ್ಲ. ನಾವು ವ್ಯವಸ್ಥೆಯ ಜೊತೆಗೆ ಸಮಾನಾಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದು ಪೂರಕ ಆಗ್ಬೋದು, ಆಗಲಿಕ್ಕಿಲ್ಲ, ಬಟ್ ಸಮಾನಾಂತರವಾಗಿ. ಯಾಕೆ ಆ ಪದ ಬಳಸ್ತಾ ಇದ್ದೀನಿ ಅಂತಂದರೆ, ಪೂರಕವಾಗಿ ಕೆಲಸ ಮಾಡೋದು ಅಂದರೆ ಅಲ್ಲೇನೋ ಒಂದು ಪಠ್ಯಕ್ರಮ ಅಥವಾ ಪಠ್ಯವಸ್ತು ಇದೆ, ಎಲ್ಲದೂ ಅದಕ್ಕೇ ಸಂಬಂಧಿಸಿದ ಹಾಗೇ ನಾವು ಮಾಡ್ತಾ ಹೋಗೋದು ಅಂತ ಆಗುತ್ತೆ. ಅದು ಇದರಲ್ಲಿ ಇದೆ. ಆದರೆ ಅದಷ್ಟೇ ಅಲ್ಲ, ಅದನ್ನು ದಾಟಿಕೊಂಡು ಅದರಿಂದ ಪಠ್ಯಪುಸ್ತಕದಿಂದ ಹೊರಗೂ ಬಂದು ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಕಲಿಕೆ ಆಗುವುದಕ್ಕೆ ಏನೇನು ಬೇಕೋ ಅದೆಲ್ಲದೂ ಒಂದು ಪ್ರಯತ್ನ ನಾವಿಲ್ಲಿ ಸಣ್ಣದಾಗಿ ಮಾಡ್ತಾಯಿದ್ದೀವಿ, ದೊಡ್ಡದಾಗಿ ಅಲ್ಲ. ಅದಕ್ಕೇ ಈ ಪೂರಕವಾಗಿಯೂ ಅಲ್ಲ, ಏನೋ ಜೊತೆಗೇ ವ್ಯವಸ್ಥೆಯ ಜೊತೆಗೆ ಹೋಗುವ, ಅದರೊಂದಿಗೆ ಇರುವ, ಅದಷ್ಟೇ ಉದ್ದೇಶನೂ ಅಲ್ಲ. ಅದರಿಂದ ನಾನು ಹೇಳೋದು ಯಾವಾಗಲೂ ಒಂದು ರೀತಿ ಸಮಾನಾಂತರ ಅಂತ ಹೇಳ್ಬೋದು. ಅದು ಹಾಗೆ ಬೆಳೀತಾ ಹೋಗ್ತಾ ಇದೆ. ಯಾವ ಮಕ್ಕಳಿಗೆ ತಲುಪುತ್ತೆ? 6ನೇ ತರಗತಿ ಮಕ್ಕಳಿಂದ, 6ನೇ ವಯಸ್ಸಿನ ಮಕ್ಕಳಿಂದ ಸುಮಾರು 13-14 ವಯಸ್ಸಿನ ಮಕ್ಕಳವರೆಗೂ, 8-9ವರೆಗೂ ಈ ಥರದ್ದು ಆಗ್ತಾ ಇದೆ. ಯಾವ ಮಕ್ಕಳಿಗೆ ಅಂದರೆ ಹಳ್ಳಿ? ಹೆಚ್ಚಾಗಿ ನಮ್ಮ ಯೋಜನೆಗಳು, ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ಯೋಜನೆಗಳು ಕನ್ನಡ ಮಾಧ್ಯಮ, ಅದು ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇದೆ. ಕೆಲವು ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು, ಈಗ ಧಾರವಾಡದ ಬಾಲಬಳಗದ ಬಗ್ಗೆ ಮಾತಾಡಿದ್ವಿ, ಆ ಶಾಲೆ ನಮ್ಮ ಯೋಜನೆಯಲ್ಲಿ, ಧ್ವನಿ ಯೋಜನೆಯಲ್ಲಿ ಸುಮಾರು ವರ್ಷ ಭಾಗವಹಿಸಿತ್ತು. ಹಾಗೆ ಕೆಲವು ಕನ್ನಡ, ಈಗ ಯಾವುದು ಚಾಮರಾಜನಗರದ ಒಂದು ಶಾಲೆ, ದೀನಬಂಧು ಶಾಲೆ ಅಂತಿದೆ, ಅವರು ಈಗಲೂ ಭಾಗವಹಿಸ್ತಾ ಇದ್ದಾರೆ. ಮೈಸೂರಲ್ಲಿ ಒಂದು ಅರಿವು ಶಾಲೆ, ಖಾಸಗಿ ಶಾಲೆಗಳು, ಆದರೆ ಕನ್ನಡ ಮಾಧ್ಯಮ ಶಾಲೆಗಳು. ಉಳಿದಂತೆ ಎಲ್ಲವೂ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿದ್ದಾವೆ. ಅಲ್ಲಿನ ಮಕ್ಕಳು ಮತ್ತು ಅಲ್ಲಿನ ಶಿಕ್ಷಕರಿಗೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ಅಗತ್ಯ ಹೆಚ್ಚಿದೆ ಅಂತ. ಹೇಗೆ ಗುರುತಿಸ್ಬೇಕು? ಅಥವಾ ಅವರೇ ಬರ್ತಾರಾ, ನೀವು ಗುರುತಿಸ್ತೀರಾ? ಇದಕ್ಕೆ ಹೇಗೆ? 2004ರಲ್ಲಿ ನಮ್ಮ ಯೋಜನೆಗಳನ್ನು ನಾವೇ ವಿನ್ಯಾಸ ಮಾಡಿ ಅನುಷ್ಠಾನಗೊಳಿಸೋಕೆ ಶುರು ಮಾಡಿದಾಗ ಕೆಲವು ಕಥೆಗಳು, ಒಂದಿಷ್ಟು ಚಿತ್ರಪಟಗಳು ನಮ್ಮ ಕೈನಲ್ಲಿ ಇದ್ವು. ಆದರೆ ಐಡಿಯಾಸ್ ಬಹಳ ಇದ್ವು ತಲೆಯಲ್ಲಿ. ಇನ್ನು ನಮ್ಮ ಕಡೆ ದುಡ್ಡು ಇರಲಿಲ್ಲ ಅಷ್ಟೊಂದು. ಐಡಿಯಾಸ್ ಸಾಕಷ್ಟಿದ್ವು. ಕೆಲವೇ ಮೆಟೀರಿಯಲ್ಸ್ನ, ಕೆಲವೇ ಈ ಥರದ ಸಂಪನ್ಮೂಲಗಳನ್ನ ಸಿದ್ಧ ಮಾಡಿಕೊಂಡು ಅಲ್ಲಿ ಹತ್ತಿರದ ಶಾಲೆಗಳಿಗೆ ಹೋದ್ವಿ. ನಮ್ಮದು ಆವಾಗ ಅಗ್ರಹಾರ ದಾಸರಳ್ಳಿನಲ್ಲಿ ಇತ್ತು. ಹೋಗಿ ಶಿಕ್ಷಕರ ಜೊತೆ ನೇರವಾಗಿ ಭೇಟಿ ಮಾಡೋದು, ಹೆಡ್ ಮಾಸ್ಟರ್ಗೆ ವಿನಂತಿ ಮಾಡಿಕೊಂಡು ಅವ್ರ ಜೊತೆ ಸಣ್ಣ ಸಣ್ಣ ಮೀಟಿಂಗ್ ಆಗ್ತಿತ್ತು, ಇವನು ತೋರಿಸ್ತಿದ್ವಿ. ಕೆಲವರಿಗೆ ಇಷ್ಟ ಆಗ್ತಿತ್ತು, ಕೆಲವ್ರಿಗೆ ಇದೊಂದು ಹೊರೇನೂ ಅನ್ನಿಸ್ತಿತ್ತು. ಯಾರಿಗೆ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಿತ್ತು ಅವರನ್ನು ಮಾತ್ರ ನಾವು ಈ ಯೋಜನೆಯಲ್ಲಿ ಸೇರಿಸ್ಕೊಳ್ಬೇಕು ಅಂತ ಒಂದು ನಿರ್ಣಯ ಇತ್ತು. ಯಾಕಂದರೆ ಆಸಕ್ತಿ ಇದ್ದವರಿಗೆ, ಹಸಿವು ಇದ್ದವರಿಗೆ ಊಟ ರುಚಿಸ್ತದೆ, ಹೊಟ್ಟೆ ತುಂಬಿದವ್ರಿಗೆ ಊಟ ಹೆಂಗಿದ್ರೂ ರುಚಿಸಲ್ಲ. ಆ ಒಂದು ಬೌದ್ಧಿಕ ಶೈಕ್ಷಣಿಕ ಹಸಿವು ಇದ್ದವ್ರನ್ನ ಗುರುತಿಸ್ತಿದ್ವಿ. ಇದು ಅವ್ರ ಜೊತೆಗೆ ಮಾತಾಡ್ತಾನೆ. ಮತ್ತು ಅಲ್ಲಿ ಅಂಥ ಶಿಕ್ಷಕರಿರುವ ಶಾಲೆಗಳಲ್ಲಿ ನಮ್ಮ ಯೋಜನೆಗೆ ಅನುಮತಿ ಕೊಡಿ ಅಂತ BO ಅವ್ರಿಗೆ ನಾವು ವಿನಂತಿ ಮಾಡ್ತಿದ್ವಿ. BO ಅವರು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ, ನಮಗೆ ಈಗಲೂ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಇವೆಲ್ಲ ಮಕ್ಕಳಿಗೆಲ್ಲ ತರಬೇತಿಗಳು, ಶಿಕ್ಷಕರಿಗೆ ತರಬೇತಿಗಳು, ಮಕ್ಕಳಿಗೆ ಸಂಪನ್ಮೂಲಗಳು ಎಲ್ಲ ಹೋಗ್ತಾವೆ. ಪ್ರತಿ ತಿಂಗಳು ಅವ್ರ ಜೊತೆ ಕೂಡ್ತೀವಿ, ಮಾತಾಡ್ತೀವಿ, ಏನಾಯಿತು ಅಂತ ನೋಡ್ತೀವಿ. ಪರೀಕ್ಷೆ ಅಲ್ಲ, ಹೋಗಿ ನೋಡಬೇಕು ಏನಾಗ್ತಾ ಇದೆ ಅಂತ. ಬಹಳ ಸಂತೋಷಪಟ್ಟು ನಮ್ಮನ್ನು ಅವರು ಬರಮಾಡಿಕೊಳ್ತಾರೆ ಕೂಡ. ಶಾಲೆಗಳಲ್ಲಿ ತರಗತಿಗಳಲ್ಲಿ ಮಕ್ಕಳು ಕೂಡ ಬಹಳ ಚೆನ್ನಾಗಿ ಸ್ಪಂದಿಸ್ತಾರೆ. ನಾವೆಲ್ಲ ಧ್ವನಿ ಬಳಗದವ್ರು ಹೋಗಿಬಿಟ್ರೆ ಕುಣಿದಾಡ್ತಿರ್ತಾರೆ. ಅಂದರೆ ಒಂದು ಕಲಿಕೆಯ ಸಂಭ್ರಮ ನಿರ್ಮಾಣ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಈ ಥರದ್ದು ಸಹಾಯ ಆಗಿದೆ ಅಂತ ನಮ್ಗೆ. ಅಂದರೆ ಆಲ್ರೆಡಿ ಆ ಪಠ್ಯ ಇರುತ್ತೆ, ನೀವು ಅದನ್ನು ಇನ್ನೊಂದಿಷ್ಟು ಚಂದಗೊಳಿಸ್ತೀರಿ, ಇನ್ನೊಂದಿಷ್ಟು ಅಂದಗೊಳಿಸ್ತೀರಿ. ಅದನ್ನು ದಾಟಿನೂ ಹೋಗ್ತೀವಿ. ಓಕೆ. ಈಗ
ಪಠ್ಯ ಪುಸ್ತಕದಲ್ಲಿ ಈಗ ಒಂದು ಯಾವುದೋ ಸ್ಥಳೀಯ ಹಬ್ಬ ಸಮಾಜ ವಿಜ್ಞಾನದಲ್ಲಿ ಇರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಮಾಹಿತಿ ಇರುತ್ತೆ ಕೂಡ, ಆದರೆ ಅದು ತುಂಬ ಸಾಮಾನ್ಯ ಆಗಿಬಿಡುತ್ತೆ. ನಾವು ಇಲ್ಲಿನ ಪುಟಗಳಲ್ಲಿ ಏನು ಮಾಡ್ತೀವಿ ಅಂದರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಊರಿನಲ್ಲಿ, ನಿಮ್ಮ ಮನೆಯ ಪಕ್ಕ ಆಗುವ ಇದೇ ಹಬ್ಬದ ಬಗ್ಗೆ ನೀವು ನೋಡಿ ತಿಳ್ಕೊಳ್ಳಿ, ಭಾಗವಹಿಸಿ, ಆಮೇಲೆ ಇದರಲ್ಲಿ ಬರೀರಿ ಅಂತ ಹೇಳ್ತೀವಿ. ಅಂದರೆ ಅದು ಹೆಚ್ಚು ಸ್ಥಳೀಕರಣಗೊಳ್ಳುತ್ತೆ, ಹೆಚ್ಚು ಮಗುವಿಗೆ ತನ್ನ ಅನುಭವ ಆಗ್ತದೆ. ಅದು ಯಾರ್ದೋ ಅನುಭವದ ಬಗ್ಗೆ ಓದೋದಲ್ಲ. ಅರೆ ನನಗೆ ನನ್ನ ಅನುಭವದ ಮೂಲಕ ನಾನೇ ಒಂದು ಕಥೆಯನ್ನು ಕಟ್ಬೋದಲ್ವಾ. ನನ್ನೂರಿನ ಜಾತ್ರೆ, ನನ್ನೂರಿನ ತೇರು, ನಮ್ಮೂರು ನಮ್ಮ ಮನೆಯ ಒಳಗಿನ ಒಂದು ಯಾವುದೋ ಸೌಟು. ಈಗ ನಮ್ಮ ಮನೆಯಲ್ಲಿ ನೋಡಿದ್ರಲ್ಲ 150 ವರ್ಷದ ಹಿಂದಿನ ಹಂಡೆ, ಬಾಗಿಲು ಚೌಕಟ್ಟು, ಒಂದು ಕೌದಿ, ಎಲ್ಲದೂ ಕತೆ ಹೇಳ್ತಾವೆ. ಅದನ್ನು ನಾನು ಕೇಳಿಸ್ಕೊಂಡು, ಅಂದರೆ ವಿದ್ಯಾರ್ಥಿಯಾಗಿ ಕೇಳಿಸ್ಕೊಂಡು, ಆ ಮನೆಯ ವಿದ್ಯಾರ್ಥಿ ಮಗುವಾಗಿ ಕೇಳಿಸ್ಕೊಂಡು ಇನ್ನೊಬ್ರಿಗೆ ಹೇಳೋಕ್ಕೆ ಶುರು ಮಾಡಿದಾಗ ಉಳಿದವ್ರ ಕಥೆ ನನಗೆ ಹೆಚ್ಚು ಆಪ್ತ ಆಗುತ್ತೆ. ಆವಾಗ ಇತಿಹಾಸ ಅನ್ನೋದು ನಿಮಗೆ ಒಂದು ಸಹಜ ಕಲಿಕೆಯ ದಾರಿ ಆಗುತ್ತೆ ಅಂತ. ಓಕೆ. ಮತ್ತು ನನಗೆ ಭಾಳ ಕುತೂಹಲದ ಪ್ರಶ್ನೆ ಏನಂದರೆ, ನೀವು ಆಲ್ರೆಡಿ ಸುಮಾರು ಏನೇನೋ ಪ್ರಯತ್ನಗಳು ಮಾಡಿದ್ರಿ, ಎಲ್ಲೆಲ್ಲ ಸ್ಕೂಲ್ಗಳಿಗೆ ಅಧ್ಯಾಪಕರಾಗಿದ್ದಿರಿ, ಪ್ರಾಧ್ಯಾಪಕರಾಗಿದ್ದಿರಿ, ಎಲ್ಲ ಆಗಿದ್ರಿ. ಇದು ಹೊಳೆದಿತ್ತು ಯಾವಾಗ ಸರ್ ಈ ಥರದ್ದು ಸರಳವಾಗಿ ಹಿಂಗೆ ಮಾಡಬೇಕು ಅಂತ? ಓಕೆ, ಶಿಕ್ಷಣ ಕ್ಷೇತ್ರದಲ್ಲಿ ಅದು ಪ್ರಾಥಮಿಕ ಹಂತದ ಶಿಕ್ಷಣ ಕ್ಷೇತ್ರದಲ್ಲಿ, ಅಂದರೆ ಅದರ ಒಂದು ಗಟ್ಟಿತನಕ್ಕೆ, ಅದರ ಒಂದು ಪ್ರಖರತೆಗೆ ನಾನು ಕೆಲಸ ಮಾಡಬೇಕು ಅಂತ ನಾನು BA ಮಾಡುವಾಗ ಬಂದ ಹೊಳೆದ ವಿಚಾರ ಅದು. ಇನ್ನೂ ವಿದ್ಯಾರ್ಥಿಯಾಗಿದ್ದೆ, ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ನಾನು ಭಾಳಷ್ಟು ಕಲಿಬೇಕು, ಚೆನ್ನಾಗಿ ಓದಬೇಕು, ನಾನು ತಿಳ್ಕೊಳ್ಬೇಕು. ಆದರೆ ಕೆಲಸ ಮಾಡೋ ಕ್ಷೇತ್ರ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಶಾಲೆ ಆಗಿರಬೇಕು ಅಂತ. ಆವಾಗ ಹೊಳೆದದ್ದು ಅದು ಯಾಕೆ ಹೊಳೆಯಿತು ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದರೆ ನನ್ನ ಹತ್ರ ಉತ್ತರನೇ ಇಲ್ಲ. ಅದು ಹೊಳೆಯಿತು ಅಷ್ಟೇ. ಓಕೆ. ಅದ್ಭುತ. ಮತ್ತೆ ನಮ್ಮ ಈ ಥರದ ಸಂಪನ್ಮೂಲ ಸೃಷ್ಟಿ ಆಗೋದಕ್ಕೆ ಈ ಗ್ರಂಥಾಲಯದ ಪಾತ್ರ ಬಹಳ ಇರುತ್ತೆ. ಈ ಗ್ರಂಥಾಲಯ ಇಲ್ಲದೆ ಹೋದರೆ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಬನ್ನಿ ಒಳಗೆ. ಗ್ರಂಥಾಲಯ ನೋಡಿ. ಓಕೆ. ಇಲ್ಲಿನೂ ಕೆಲವು ಸಂಪನ್ಮೂಲಗಳಿದ್ದಾವೆ. ಇದು ದೊಡ್ಡ ಸಂಪತ್ತು ನಮಗೆ. ನಮಗೆ ಈ ಸಂಪತ್ತು ಇಲ್ಲದೆ ಹೋದರೆ ಅದನ್ನು ಸೃಷ್ಟಿ ಮಾಡೋದು ಕಷ್ಟ. ನಾವು ಓದಬೇಕು ತಾನೆ. ಬನ್ನಿ ಒಳಗೆ ಬನ್ನಿ. ಇವರು ನಮಸ್ತೆ. ಶ್ರೀನಿವಾಸ್ YTR ಅಂತ. YTR ಮೂಲತಃ ಆಂಧ್ರ ಪ್ರದೇಶದವರು. ಅಂದರೆ ನಮ್ಮ ಈ ಪಾವಗಡದ ಹತ್ರ ಬರುತ್ತೆ ಅವ್ರ ಊರು. ಒಂಥರ ಗಡಿ ನಾಡು. ಅವ್ರಿಗೆ 2 ಭಾಷೆಗಳು ಬರ್ತವೆ. ಮನೆಯಲ್ಲಿ ತೆಲುಗು ಮಾತಾಡ್ತಾರೆ, ಆದರೆ ಇವ್ರಿಗೆ ಕನ್ನಡ ತೆಲುಗು 2 ಬರ್ತವೆ. ಇವರು ಮತ್ತು ಇನ್ನೊಬ್ಬರು ಪರಿಚಯ ಮಾಡ್ತೀನಿ. ಅವರು D.Ed ಮಾಡ್ತಾಯಿದ್ರು ಇಲ್ಲಿ RV ಕಾಲೇಜ್ನಲ್ಲಿ ಸುಮಾರು 2006ರಲ್ಲಿ ಮಾಡ್ತಾ ಇದ್ದಾಗ ನಾನು, ಅಂದರೆ ಧ್ವನಿ, ಆಮೇಲೆ ಸುವಿದ್ಯಾ ಅಂತ ಡಾಕ್ಟರ್ ಗಣನಾಥ್ ಅವ್ರದ್ದು ಇನ್ನೂ ಒಂದು 2-3 ಸಂಸ್ಥೆಗಳು ಸೇರಿಕೊಂಡು ಆಗಿನ D.Ed ಸಿಲೆಬಸ್ ಕರಿಕ್ಯುಲಮನ್ನು ಸ್ಟಡಿ ಮಾಡಿ ನಿಜಕ್ಕೂ ಅದನ್ನು ಹೇಗೆ ಒಂದು ಅರ್ಥಪೂರ್ಣ ಕೋರ್ಸ್ ಆಗಿ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಸಲಹೆ ಕೊಡಬೇಕು ಅಂತ ಶುರು ಮಾಡಿದ್ವಿ ಅಧ್ಯಯನ ಮಾಡೋಕ್ಕೆ. ಆವಾಗ ಆಯ್ಕೆ ಮಾಡಿಕೊಂಡ ಕಾಲೇಜು ಒಂದು ಕಾಲೇಜು RV ಕಾಲೇಜ್. ಅದರಲ್ಲಿ ಇವರು ಗಂಗಾಧರ್, ಬನ್ನಿ, ಆಮೇಲೆ ಇಲ್ಲಿದ್ದಾರೆ ನೋಡಿ, ನಮಸ್ತೆ. ಗಂಗಾಧರ್ ಇವರೆಲ್ಲ D.Ed ಮಾಡ್ತಾಯಿದ್ರು. ಅವರಿಗೆ ವಾರದಲ್ಲಿ ಒಂದು 2-3 ದಿನ ನಾನು ಕನ್ನಡ ಇತಿಹಾಸ, ಇನ್ನೊಬ್ಬರು ಇಂಗ್ಲೀಷು, ಇನ್ನೊಬ್ಬರು ವಿಜ್ಞಾನ ಗಣಿತ ಹಿಂಗೆ ಮಾಡ್ತಾಯಿದ್ರು. ಆವಾಗ ಇವರು ನಮಗೆ ಪರಿಚಯ ಆದರು. ಅವರು D.Ed ಮುಗಿಯೋ ಹೊತ್ತಿಗೆ ಅವ್ರಿಗೆ ಯಾಕೆ ಏನೋ ಗೊತ್ತಿಲ್ಲ, ಧ್ವನಿಗೆ ಬರಬೇಕು ಅಂತ ಅನ್ನಿಸ್ತು. ಬರ್ತೀವಿ ಅಂದರು. ಬನ್ನಿ ಅಂತಂದ್ವಿ. ಈಗಲೂ ಇಲ್ಲಿದ್ದಾರೆ. 2000 ಯಾವಾಗ ಸೇರಿದರೆ 2009ರಲ್ಲಿ ಸೇರಿಕೊಂಡಿದ್ದಾರೆ. ಈಗ 26 ಆಯಿತು, ಇಲ್ಲೇ ಇದ್ದಾರೆ. ಬೆಂಗಳೂರಲ್ಲಿದ್ದ ಆಫೀಸು ಧಾರವಾಡಕ್ಕೆ ಹೋಯಿತು, ಮತ್ತು ಅವರು ಧಾರವಾಡಕ್ಕೆ ಬಂದರು. ಧಾರವಾಡದಲ್ಲಿದ್ದದ್ದು ಬೆಂಗಳೂರಿಗೆ ಬಂತು, ಅವರು ಬಂದರು ಜೊತೆಗೆ. ಆಮೇಲೆ ಮಧ್ಯದಲ್ಲಿ ಅವ್ರಿಗೆಲ್ಲ ಧಾರವಾಡದಲ್ಲಿದ್ದಾಗನೇ ಮದುವೆ ಆಯಿತು. ಆಮೇಲೆ ಮಕ್ಕಳಾಗಿದ್ದಾವೆ. ಇವ್ರಿಗೂ 2 ಮಕ್ಕಳು, ಇವರು 2 ಮಕ್ಕಳು. ಆಮೇಲೆ ಅಂದರೆ ಒಟ್ಟು ಈಗ 4 ಜನ ನಮ್ಮ ಧ್ವನಿ ಮೊಮ್ಮಕ್ಕಳಿದ್ದಂಗೆ ಅವು. ಅವರೆಲ್ಲರೂ ಕ್ರಿಯೇಟಿವ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೆಲ್ಲ ಸೀಟ್ ಸಿಕ್ಕಿದ್ದಾವೆ. ಹೌದಾ? ಮತ್ತು ಇವರು ಧ್ವನಿದಲ್ಲಿ ಕೆಲಸ ಮುಂದುವರಿಸಿದ್ದಾರೆ. ಅಂದರೆ
ಅದೇ ನೀವು ಹೇಳಿದ್ರಲ್ಲ, ಒಂದು ಸಂಸ್ಥೆಯಾಗಿ ಏನು ಕೆಲವು ನಿಯಮಗಳ ಪ್ರಕಾರ ಕೆಲಸ ಮಾಡಬೇಕು ಮಾಡ್ತಿದೆ, ಇಲ್ಲ ಅಂತಲ್ಲ. ಬಟ್ ಇಲ್ಲೊಂದು ಮಾನವೀಯವಾದ ಮುಖ, ಮನುಷ್ಯರಿಗೆ ಹೆಚ್ಚು ಬೆಲೆ ಇರುವ ಒಂದು ಮುಖ ಇದೆ. ಬಹುಶಃ ಅವರಿಗೆ ಅದು ಕಂಡು ಬಂದಿದೆ ಅಂತ ಕಾಣುತ್ತೆ. ಅದಕ್ಕೆ ಇಲ್ಲೇ ಇದ್ಬಿಡೋಣ ಅಂತ. ನನ್ನ ಹೆಸರು ರೇಖಾ ಅಂತ. ನಾನು ಅರಳು ಮಲ್ಲಿಗೆ ಯೋಜನೆಯಲ್ಲಿ ಧ್ವನಿ ಸಹಯೋಗಿಯಾಗಿ 4 ವರ್ಷ ಮುಗಿಸಿದ್ದೇನೆ. ಈ ಒಂದು ವರ್ಷದಲ್ಲಿ ಅಂದರೆ ಕಳೆದ ಜುಲೈ ತಿಂಗಳಿಂದ ಈ ಜೂನ್ವರೆಗೂ ಧ್ವನಿಗೆ ಸಹಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಂದರೆ ಈ ರೇಖಾ ಪೂರ್ತಿ ಹೆಸರು ರೇಖಾ ಗಂಗಾಧರ್, ಯಾಕಂದರೆ ಗಂಗಾಧರು ಅವರಿಬ್ಬರು ಮದುವೆ ಆಗಿದ್ದಾರೆ. ಇವರು ಮನೆಯವರು ಮಂಜುಳಾ ಅಂತ, ಅವರು ನಮ್ಮದು ಒಂದು ಪ್ರಾಜೆಕ್ಟ್ನಲ್ಲಿ ಇದ್ದಾರೆ. ಇವತ್ತು ಅವರು ಸಾಮಾನ್ಯವಾಗಿ ಶಾಲೆಗಳಿಗೆ ನೇರವಾಗಿ ಖಾತೆ ಹೇಳ್ತಾರೆ, ಆ ಯೋಜನೆಯಲ್ಲಿದ್ದಾರೆ ಅವರು. ಎಲ್ಲ ಜೋಡಿ ಧ್ವನಿಗಳು, ಒಂಥರ ಜೋಡಿ ಧ್ವನಿಗಳು. ಸರ್ ಹೇಳಿ, ಬೇಕಾದಷ್ಟು ಓದಿದ್ರಿ, ಕೆಲಸ ಸಿಕ್ತಿತ್ತು ಅಥವಾ ಹುಡ್ಕೋ ಪ್ರಯತ್ನ ಮಾಡಲಿಲ್ವಾ? ಯಾಕೆ ಧ್ವನಿ ಇಷ್ಟ ಆಯಿತು? ಇಲ್ಲ, ಅದು ನಮ್ಮ ಆಸಕ್ತಿಗಳು ಸಹಜವಾಗಿ ಕರ್ಕೊಂಡು ಹೋಗುತ್ತೆ. ನಿಜ ಆಸಕ್ತಿ ಇದ್ದರೆ ಅದು ನಮಗೆ ಧ್ವನಿ ಡಿ.ಎಡ್ ಮಾಡ್ಬೇಕಾದ್ರೆ ಪರಿಚಯ ಆಯಿತು ಧ್ವನಿ. ಆವಾಗ ನಮಗೆ ಏನು ಡಿ.ಎಡಲ್ಲಿ ನಾವು ಕಲಿತೀವಿ, ಶಿಕ್ಷಕ ಹೇಗಿರಬೇಕು, ಹೇಗೆ ಕಲಿಬೇಕಂತ. ಆದರೆ ಸರಿಯಾದ ಶಿಕ್ಷಣ ಮತ್ತು ಸರಿಯಾದ ಬದುಕು ಅಂದರೆ ಏನು ಅಂತ ನನಗೆ ಅಲ್ಲಿ ಒಂದು ಚಿಲುಮೆ ಕಾಣುತ್ತೆ ನನಗೆ. ಆ್ಯಕ್ಚುಲಿ ಅಲ್ಲಿ ಏನೋ ಆ ತರಗತಿಗಳು ನಮಗೆ ಒಂಥರ ಆಕರ್ಷಣೆ ಆದವು. ಡಿ.ಎಡ್ ಮುಗಿದ ತಕ್ಷಣಕ್ಕೇನು ಕನ್ಫರ್ಮ್ ಆಗಿದ್ದಿಲ್ಲ. ಅವಾಗ ತಕ್ಷಣಕ್ಕೆ ಇಲ್ಲಿ ಅವಕಾಶ ಇತ್ತು, ಒಬ್ಬೊಬ್ಬರಾಗಿ ಸೇರಿಕೊಂಡ್ವಿ. ಅದರಿಂದ ಅಲ್ಲಿ ಸೇರ್ಕೊಂಡ್ಮೇಲೆ ಕೂಡ ಸಾಕಷ್ಟು ಇಲ್ಲಿ ಏನು ಒಳನೋಟ ಅಂತೀವಲ್ವ, ಅದು ನಮಗೆ ಬಹಳ ಆಪ್ತ ಆಯಿತು. ಆದ್ದರಿಂದ ಈಗ ಶಿವಾನಂದ ಸರ್ ಅವರ ಚಿಂತನೆಗಳು, ಆಲೋಚನೆಗಳು, ಅವರ ಒಂದು ಹೇಗೆ ಬದುಕು, ಓಕೆ, ಅವೆಲ್ಲವೂ ನಮಗೆ ಹೌದಲ್ವ ಸರಿಯಾದು, ಹೀಗೆ ಬದುಕಿದ್ರೆ ಹೀಗೆ ಬದುಕಬೇಕಂತ ಅನಿಸ್ತು. ಆದ್ದರಿಂದ ಕಲಿಯೋದಾದರೆ ಹೇಗೆ ಕಲಿಬೇಕು ಅನ್ನೋದು ಅಲ್ಲಿ ಗೊತ್ತಾಯಿತು. ಆದ್ದರಿಂದ ಬಹುಶಃ ಇಷ್ಟು ವರ್ಷ ನಾವು ಜೊತೆಗೆ ಸಾಕ್ತಾ ಇದ್ವಿ. ನನಗೆ ಡಿ.ಎಡ್ ಮಾಡುವಾಗೇ ಶಿವಾನಂದ ಸರ್ ತರಗತಿಗಳಂದರೆ ತುಂಬ ಇಷ್ಟ ಆಗ್ತಿತ್ತು. ಅದೇನೋ ಗೊತ್ತಿಲ್ಲ, ಅಷ್ಟು ಆಕರ್ಷಣೀಯ ಆಗಿತ್ತು. ಕೆಲಸ ಅಂತೂ ಮಾಡಿದ್ರೆ ಧ್ವನಿಯಲ್ಲೇ ಮಾಡ್ಬೇಕನ್ನೋದು ನನ್ನ ಮನಸ್ಸಲ್ಲಿ ತುಂಬ ಇತ್ತು. ಹಾಗೆ ನಮ್ಮ ಡಿ.ಎಡ್ ಮುಗಿದ ತಕ್ಷಣ ಇಂಟರ್ವ್ಯೂ ಕರೆದಾಗ ಒಂದು ಗುಂಪಿತ್ತು, ತುಂಬ ಸ್ವರಸಿಕರ ಅನ್ನೋ ಥರ ಇತ್ತು ನನಗೆ ಘಟನೆ. ಇಂಟರ್ವ್ಯೂ ಥರ ಒಂದು ಶಿವಾನಂದ ಸರು ಮತ್ತು ಗಣ್ಣ ಸರು, ಮೈತ್ಲಿ ಮೇಡಮ್ ಅಂತ ಇದ್ರು, 3 ಇಂಟರ್ವ್ಯೂ ಮಾಡಿದ್ರು. ಏನು ಮಾಡ್ತೀರಾ, ಎಲ್ಲಿ ಹೋಗ್ತೀರಾ ಮುಂದೆ ಅಂತ ಕೇಳಿದ್ರು. ನನಗೆ ನನ್ನ ಮನಸ್ಸಲ್ಲಿದ್ದು ಧ್ವನಿಗೆ ಹೋಗ್ಬೇಕಂತ ಇತ್ತು. ನಾನು ಶಾಲೆಗೆ ಕೆಲಸ ಮಾಡ್ಬೇಕು ಅಂದ್ಕೊಂಡಿರಲಿಲ್ಲ, ಆದರೆ ಶೈಕ್ಷಣಿಕ ಕ್ಷೇತ್ರದಲ್ಲೇ ಕೆಲಸ ಮಾಡ್ಬೇಕಂತ ಇದ್ದೀನಿ ಅಂತ ಸರ್ ನೋಡಿಕೊಂಡು ನಾನು ಹೇಳಿದೆ. ಹಂಗಾರೆ ನಮ್ಮಲ್ಲಿ ಬನ್ನಿ ಅಂದರು. ಅದೇನೋ ಅಂತಾರಲ್ಲ, ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂಗೆ ಅನಿಸ್ಬಿಡ್ತು. ನನಗೆ ತುಂಬ ಖುಷಿ ಆಗ್ಬಿಡ್ತು. ಸರಿ ಯಾವಾಗಿಂದ ಬರಬೇಕು ಅಂತ ಕೇಳಿದೆ. ಈಗ ಬನ್ನಿ ಅಂದರು. ಆಯ್ತಲ್ಲ ಅಂತ ತುಂಬ ಖುಷಿ ಆಯಿತು. ಅಲ್ಲಿ ಅಂದರೆ ನನಗೆ ಶಿವಾನಂದ ಸರ್ ಅವ್ರದ್ದು ಗುಣ, ಅವರು ಹೊರಗೊಂದು ಒಳಗೊಂದು ಇರಲ್ಲ. ಆಮೇಲೆ ನಾವು ಈಗ ಪರಿಚಯ ಆಗಿದ್ದೀವಿ, ಇವರು ತುಂಬ ವರ್ಷದಿಂದಿದ್ದಾರೆ ಅನ್ನೋದಿಲ್ಲ. ಏನು ನ್ಯಾಯ ಇರುತ್ತೆ ಅದೇ. ಮನೆಯಲ್ಲಿ ಈಗ ಮನೆಯವರು, ಈಗ ಮೇಡಮ್ ಅವ್ರ ಜೊತೆ ಇರೋದಾಗಲಿ, ಮಗಳು ವಚನಶ್ರೀ ಜೊತೆ ಇರೋದಾಗಲಿ, ಅಥವಾ ನಮ್ಮ ಜೊತೆ ಇರೋದಾಗಲಿ ಏನು ವ್ಯತ್ಯಾಸ ಆಗಲ್ಲ. ಆ ಒಂದು ಗುಣ ನಮ್ಗೆ ಇದುವರೆಗೂ ಇಷ್ಟ ಆಯಿತು. ಮತ್ತು ಇಷ್ಟು ವರ್ಷ, ಸುಮಾರು ಒಂದು 20 ವರ್ಷ ನಮಗೆ ಈ ಪರಿಚಯ, ಈ ಪ್ರಯಾಣದಲ್ಲಿ ತುಂಬ ಖುಷಿಯಿಂದನೇ, ನಾವು ಸಂತೋಷದಿಂದನೇ ಇದರಲ್ಲಿ ಸೇರಿಕೊಂಡಿದ್ದೀವಿ. ಅದೇ ರೀತಿ ಕೆಲಸ ಮಾಡಿಕೊಂಡು ಬರ್ತಾಯಿದ್ದೀವಿ. ಅದು ಡಿ.ಎಡ್ ಮುಗಿಸಿದ ಮೇಲೆ ಅವರು BA ಮುಗಿಸ್ಕೊಂಡ್ರು, MAನೂ ಮುಗಿಸ್ಕೊಂಡಿದ್ದಾರೆ. ಅವರು ಕನ್ನಡದಲ್ಲಿ MA ಮುಗಿಸ್ಕೊಂಡ್ರು, ಇವರು ಎಕನಾಮಿಕ್ಸ್ನಲ್ಲಿ ಮುಗಿಸ್ಕೊಂಡ್ರು. ಅವರು ಕೂಡ ಡಿ.ಎಡ್ ಆಗಿತ್ತು, ಆಮೇಲೆ BA ಮುಗಿದು ಕಾಣುತ್ತೆ. ಈಗ MAನೂ ಮುಗೀತಾ? MA ಮಾಡ್ತಾಯಿದ್ರು, BAನೂ ಮುಗಿಸ್ಕೊಂಡಿದ್ದಾರೆ. ಅಂದರೆ ನಮ್ಮಲ್ಲಿ ಒಂಥರ ಒಂದು ಕೆಲಸ ಇರುತ್ತೆ, ಇಲ್ಲಂತಲ್ಲ. ಕೆಲಸ ಮಾಡ್ತಾ ಇದನ್ನು ಮಲಗೋದಕ್ಕೆ ಬಿಡೋ ಹಾಗಿಲ್ಲ, ಇದು ಮಲಗಬಾರ್ದು, ಅದು ಎಚ್ಚರ ಆಗಿರಬೇಕು ಅಂತ. ಇವರು ಒಟ್ಟಾರೆ ಶುರು ಮಾಡಿದ್ದು ಯೋಜನಾ ಸಹಾಯಕರಾಗಿ. ನಮ್ಮ ಯೋಜನೆಗಳಿದ್ದಾವೆ, ಬೇರೆ ಬೇರೆ ಥರದ ಯೋಜನೆಗಳು, ಶೈಕ್ಷಣಿಕ ಯೋಜನೆಗಳು, ಅದರಲ್ಲಿ ಸಹಾಯಕರಾಗಿ ಸೇರಿಕೊಂಡ್ರು. ಓಕೆ, ಅಂದರೆ ಮೊದಲಿಗೆ ನಾವು ಏನು ಹೇಳ್ತೀವಿ ಅದನ್ನು ಮಾಡೋದು. ಕಂಪ್ಯೂಟರ್ ಕೆಲಸ ಅಂತೂ ಇದ್ದೇ ಇರುತ್ತೆ, ಅದನ್ನು ಹೇಳ್ಕೊಡ್ತಿದ್ವಿ, ಅದನ್ನು ಮಾಡ್ತಿದ್ರು. ಅಲ್ಲೇನು ಸಂಪನ್ಮೂಲ ಸೃಷ್ಟಿ ಇದ್ದಾವೆ, ಅದರಲ್ಲಿ ತೊಡಕೊಳ್ಳೋದು, ಹೀಗೆಲ್ಲ ಇರ್ತಿತ್ತು. ಆಮೇಲೆ ತರಬೇತಿಗಳು ನಡೆದಾಗ ನಮಗೆ ಒಟ್ಟಾರೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ರು. ಆದರೆ ಎಲ್ಲದನ್ನೂ ಗಮನಿಸ್ತಾಯಿದ್ರು. ಮಾಡ್ತಾ ಅವರ ವಿದ್ಯಾರ್ಹತೆಗಳು ಹೆಚ್ಚಾದಾಗ ಈಗ ಅವರು ಯೋಜನಾ ವ್ಯವಸ್ಥಾಪಕರಾಗಿ, ಮ್ಯಾನೇಜರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ಈಗ ಜವಾಬ್ದಾರಿ, ಒಂದೊಂದು ಭಾಗದ ಜವಾಬ್ದಾರಿ ಅವರು ಹೆಚ್ಚು ತಗೊಂಡಿದ್ದಾರೆ.
ಓಕೆ, ಈ ವರ್ಷದಿಂದ ಶ್ರೀನಿವಾಸ್ ಅಂತೂ ಈ ಯೋಜನೆ ಒಳಗೆ ಏನೋ ಒಂದು ಕಂಟೆಂಟ್ ಡೆವಲಪ್ಮೆಂಟ್ ಅಂತೀವಿ, ಅದರ ಸಂಪೂರ್ಣ ಜವಾಬ್ದಾರಿ, ಅನುಷ್ಠಾನದ ಜವಾಬ್ದಾರಿ. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಾನು ಏನೋ ಜವಾಬ್ದಾರ ಅಲ್ಲ, ಅವರೇ ಜವಾಬ್ದಾರಿ. ಅದೇ ಥರ ಇವರು ಕೂಡ ಆ ಜವಾಬ್ದಾರಿಯ ಜೊತೆಗೆ ಇನ್ನೊಂದು ಈ ಡೇ ಟು ಡೇ ಅಕೌಂಟ್ಸ್ನ ಮೇಂಟೈನ್ ಮಾಡೋದು ಕೂಡ ಇವರೇ ಮಾಡ್ತಾರೆ. ಬೇರೆ ಒಬ್ಬರು ಕ್ವಾಲಿಫೈಡ್ ಅಕೌಂಟೆಂಟ್ ತಿಂಗಳಿಗೊಮ್ಮೆ ಬಂದು ಸಹಾಯ ಮಾಡ್ತಾರೆ. ಬಟ್ ದಿನನಿತ್ಯದ್ದೆಲ್ಲ ನೋಡ್ಕೋಬೇಕು, ಅದು ಇರುತ್ತೆ. ಆಮೇಲೆ ಕಥಾ ವಾಚನ ಎಲ್ಲರೂ ಮಾಡಬೇಕಾಗತ್ತೆ, ಮಾಡ್ತಾರೆ. ಆಮೇಲೆ ಬರೆಯುವ ಒಂದು ಒತ್ತಡ ಇರುತ್ತೆ ನಮ್ಮಲ್ಲಿ. ಅವರು ಏನಾದರೂ ಕಥೆಗಳನ್ನು ಬರೀಬೇಕಾಗ್ತದೆ, ಬರೆಯುವ ಸಣ್ಣ ಸಣ್ಣ ಕಿರುಲೇಖನ ಬರೆಯುವ ಒತ್ತಡ ಇರುತ್ತೆ. ಬರೀತಾರೆ, ಮತ್ತೆ ಚರ್ಚೆ ಮಾಡ್ತೀವಿ, ಬರೆದದ್ದು ಸರಿ ಅನಿಸಲ್ಲ ಅಂದರೆ ಮತ್ತೆ ತಿರುಗಿ ಕೊಡ್ತೀವಿ, ಮತ್ತೆ ಬರೆಸ್ತೀವಿ. ಈ ಪ್ರಾಸೆಸ್ನಲ್ಲಿ ಒಂದು ಸ್ವಲ್ಪ ಬರವಣಿಗೆ ಅಭ್ಯಾಸ ಆಗುತ್ತೆ. ಇವ್ರದ್ದು ಇನ್ನೊಂದೇನು ಅಂದರೆ ಇವರು ಟೆಕ್ನಿಕಲ್ಲಿ ಸ್ವಲ್ಪ ಹೆಚ್ಚು ಅನುಭವ ಪಡ್ಕೊಂಡ್ರು, ಕಲಿತಾರೆ ಅವರು. ನಮ್ಮಲ್ಲಿ ವಿಡಿಯೋ ನಾವೇನು ಮಾಡ್ತೀವಿ ಹೆಚ್ಚಾಗಿ ಇವರು ಎಡಿಟ್ ಮಾಡ್ತಾರೆ, ಇನ್ನೊಬ್ಬರು ಶೂಟಿಂಗ್ ಪ್ಲಸ್ ಎಡಿಟಿಂಗ್ ಇವರು ಮಾಡ್ತಾರೆ. ಇನ್ನೊಬ್ಬರು ಧಾರವಾಡದಲ್ಲಿದ್ದಾರೆ ಸಂಗಮೇಶ್ ಅಂತ, ಅವ್ರದ್ದು ಸ್ವಲ್ಪ ಆ ಕಡೆಗೆ ಹೆಚ್ಚು ಒಲವು. ಅಂದರೆ ಅವ್ರವ್ರ ಕ್ಷೇತ್ರದಲ್ಲಿ ಏನು ಒಲವಿದೆ ಅದನ್ನು ಡೀಪಾಗಿ ಹೋಗ್ತಾರೆ. ಬಟ್ ಉಳಿದಂತೆ ಇಲ್ಲಿ ಸಾಹಿತ್ಯ, ಇತಿಹಾಸನೇ ಹೆಚ್ಚು ಪ್ರಮುಖ ವಿಷಯಗಳು, ಅಕಾಡೆಮಿಕ್ ವಿಷಯಗಳು. ಅವುಗಳನ್ನು ಅವರು ಹೆಚ್ಚು 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 ಅರ್ಥ ಮಾಡಿಕೊಳ್ಬೇಕು, ಓದಬೇಕು. ಅಂದರೆ ಇದಕ್ಕೆ ನಾವು ಯಾವ ಥರ ಒತ್ತಡ ಅಂತೀವಿ ಅಂದರೆ ಇದಕ್ಕೆ ಬೌದ್ಧಿಕ ಒತ್ತಡ, ಅಕಾಡೆಮಿಕ್ ಒತ್ತಡ ಅಂತ ಕರಿತೀವಿ. ಇದು ಇರಬೇಕಾಗ್ತದೆ. ಇದು ಇದ್ದಾಗ ನಾವು ಒಂಥರ ಕಲಿಕೆ ಆಗತ್ತೆ ಅಂತ. ಇದು ಹೇಗೆಂದರೆ ಈ ಮೋಡ ಆದಾಗ ಒಂಥರ ವಾತಾವರಣದಲ್ಲಿ ಬಿಗು ಇರುತ್ತಲ್ಲ, ಆ ಬಿಗುವಿನಲ್ಲಿ ಇರ್ತೀವಿ ನಾವು ಆ್ಯಕ್ಚುಲಿ. ಆದರೆ ಅದು ಬೇಸರ ಆಗಲ್ಲ. ಅದು ಒಂಥರ ಒಂದು ಪಾಯಿಂಟ್ ಆದಮೇಲೆ ಅದು ರಿಲೀಸ್ ಆದಾಗ ಭಾಳ ಖುಷಿ ಆಗುತ್ತೆ. ಇದು ನಿಮ್ಮದು ಧಾರವಾಡದಲ್ಲಿ ಕೂಡ ಇದೆಯಾ ಧ್ವನಿ ಸಂಸ್ಥೆ? ಇತ್ತು ಈಗ ಒಂದು ವರ್ಷ ಆಯ್ತು ಕಾಣುತ್ತೆ, ಈಗ ಒಂದು ವರ್ಷದಿಂದ. ಆದರೆ ಪ್ರಾಜೆಕ್ಟ್ ಸ್ಕೂಲ್ಸ್ ಇನ್ನೂ ಇದಾವೆ ಅಲ್ಲಿ ಧಾರವಾಡದಲ್ಲಿ. ಧಾರವಾಡದಲ್ಲಿ ಇದನ್ನೆಲ್ಲದನ್ನು ಒಂದು ಕಡೆಗೆ ಇಡೋಕೆ ಸ್ಥಳ ಇತ್ತು. ಅಲ್ಲಿ ಬಿಲ್ಡಿಂಗ್ ನಿಮ್ಗೆ ಗೊತ್ತು, ದೊಡ್ಡ ಬಿಲ್ಡಿಂಗ್ ಇತ್ತು. ಆದರೆ ಇಲ್ಲಿ ಹಂಗೆ ಇಲ್ಲದೆ ಇದ್ದುದರಿಂದ ಎಷ್ಟು ಸಿಗುತ್ತೆ ಅಲ್ಲೆಲ್ಲನೂ ನಾವು ಗ್ರಂಥಾಲಯ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಂಪ್ಯೂಟರ್ ವರ್ಕ್ ಭಾಳ ಇರುತ್ತೆ ಆ್ಯಕ್ಚುಲಿ. ಓಕೆ. ಮಕ್ಕಳ ಸಾಹಿತ್ಯ ಮತ್ತು ಇತರೆ. ಇಲ್ಲ, ಮುಖ್ಯವಾಗಿ ಅದೇ ನೀವೇನು ಮೊದಲಿಗೆ ನೋಡಿದ್ರಿ, ಈ ಸಂಪನ್ಮೂಲ ಸೃಷ್ಟಿ ಮತ್ತು ಶಿಕ್ಷಕರ ತರಬೇತಿ ಇವೆರಡು ಮುಖ್ಯ ವಿಷಯಗಳು ನಮಗೆ. ಅದರ ಸುತ್ತಲೂ ಎಲ್ಲ ಚಟುವಟಿಕೆಗಳು ನಡೀತಾ ಇರ್ತವೆ. ಈಗ ಒಂದು ಜನಪದ ಕಥೆ, ಅದು ಬಾಂಗ್ಲಾ ಭಾಷೆಯಲ್ಲಿರುವ ಜನಪದ ಕಥೆನ ನಮಗೆ ಕನ್ನಡದಲ್ಲಿ ತಂದುಕೊಟ್ಟವರು ನಿಮ್ಮ ಬೆಳಗಲಿ ಅವರು. ಭಾಳ ಒಳ್ಳೆಯ ಕಥೆ. ಅದರ ಸ್ವಲ್ಪ ಭಾಗವನ್ನು ಮಾತ್ರ ನಾನಿಲ್ಲಿ ವಾಚನ ಮಾಡ್ತೀನಿ. ಈ ಬಂಗಾಳ ದೇಶದಲ್ಲಿ ಒಬ್ಬ ಮುದುಕಿ ವಾಸಿಸ್ತಿದ್ದಳು. ಆಕೆಗೆ ತುಂಬ ವಯಸ್ಸಾಗಿತ್ತು. ಆಕೆ ತಲೆಗೂದಲು ಬೆಳ್ಳಿಯಂತೆ ಬೆಳಗಾಗಿದ್ವು. ಆಕೆಯ ನಡು ಬಾಗಿತ್ತು, ಮುಖ ಸುಕ್ಕುಗಟ್ಟಿತ್ತು. ಆ ವೃದ್ಧೆಗೆ ಸಂಬಂಧಿಕರು ಯಾರೂ ಇರಲಿಲ್ಲ. ಒಂದು ರೀತಿ ಆಕೆ ಅನಾಥೆ. ಆದರೆ ಆಕೆಯ ಹತ್ತಿರ ಒಂದು ಬಿದಿರು ಬಡಿಗೆ ಇತ್ತು. ಆಕೆ ಭಿಕ್ಷೆ ಬೇಡಿನೇ ಬದುಕ್ತಿದ್ಲು. ಭಿಕ್ಷೆಗಾಗಿ ಮನೆಯಿಂದ ಮನೆಗೆ ಅಲ್ಲಾಡ್ತಾ ಹತ್ತಿರದ ಗ್ರಾಮಗಳಿಗೆ ಹೋಗಿ ಬರ್ತಿದ್ಳು. ಬಹಳ ವಯಸ್ಸಾದ ಕಾರಣ ಆಕೆ ಕಣ್ಣು ಸರಿಯಾಗಿ ಕಾಣ್ತಿರ್ಲಿಲ್ಲ. ರಾತ್ರಿ ಸಮಯ ಅಂತೂ ಏನೇನೂ ಕಾಣ್ತಿರ್ಲಿಲ್ಲ. ಇದರ ಲಾಭ ಪಡೆದು ಒಬ್ಬ ಕಳ್ಳ ದಿನನಿತ್ಯ ಆ ಮುದುಕಿಯ ಮನೆಗೆ ಬರ್ತಿದ್ದ. ಆಕೆ ಭಿಕ್ಷೆ ಬೇಡಿ ತಂದ ಆಹಾರ ಪದಾರ್ಥಗಳನ್ನೆಲ್ಲ ಲಪಟಾಯಿಸಿ ಒಯ್ತಿದ್ದ. ಮುಂದೆ ಈ ಕಥೆನ ನೀವೇ ಓದಿ. ಏನು ಕಣ್ಣು ಕಟ್ಟಿದಂಗಿದೆ ಸರ್.